ರೈತರ ಅವಮಾನ ಖಂಡಿಸಿ ಆಗ್ರೋಗೆ ಬೀಗ ಜಡಿದು ಪ್ರತಿಭಟನೆ. ರೈತರನ್ನ ಅವಮಾನಿಸಿ ಹಲ್ಲೆ ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ ತಾಲೂಕಿನ ಗೊಲ್ಲಾಳೇಶ್ವರ ಆಗ್ರೋ ಏಜೆನ್ಸಿ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಆಗ್ರೋ ಸಂಸ್ಥೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ರೈತ ಸಂಘದ ಮುಖಂಡ ಮಹಾಂತೇಶ್ ಜಮಾದಾರ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ರೈತರು ಆಗ್ರೋ ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಮೇಲೆ ದೌರ್ಜನ್ಯ ಎಸಗಿದ ಆರೋಪಕ್ಕೆ ಆಗ್ರೋ ಮಾಲೀಕರು ಬಹಿರಂಗ ಕ್ಷಮೆಯಾಚನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈಗ ಇದು ನೀವೆಲ್ಲ ಹಸಿರು ಚಾಲ ಹಾಕೊಂಡು ನೀವು ಎಷ್ಟು ರೈತರು ಎಲ್ಲ ಬಂದಿದೆ. ನಾನು ರೈತ ಇದ್ದೀನಿ. ನಿಮ್ಮಂತರಿಲ್ಲ, ನಾನು ನಿಮ್ಮಂತರಿಲ್ಲ. ರೊಕ್ಕ ವಸೂಲ್ ಮಾಡೋದಲ್ಲ. ಕೊಡಬೇಕು. ಇವರು ಹುಡುಗಟ್ಟಿಗೆ ಆಡಕತ್ತಾರ ಆಗ್ರೋದವರು ರೈತರಿಗೆ ಅವರು ಪಾಪ ಸಾಲ ರೈತರು ಇಲ್ರಿ ಅದ್ರ ಜೋಡಿ ಲಿಂಕ್ ಅದು ಲಿಂಕ್ ಇದು ಲಿಂಕ್ ಅಂತ ಹೇಳಿ ಮನಸ್ಸು ಮನ ರೊಕ್ಕ ವಸೂಲ್ ಮಾಡ್ತಾರ. ದಯವಿಟ್ಟು ಕೈ ಮುಗಿತೀನಿ. ರೈತರ ಕೈ ಮುಗಿಬೇಕ್ರ ರೈತರ ಕೈ ಮುಗಿಬೇಕು. ಆಯ್ತು ಕರೆಸ್ತಾರೆ ಅವ್ರಿಗೆ. ಇಲ್ಲೇ ಇದ್ದವ್ರು ಸರ್, ಈಗ ಗೊಲ್ಲಾಳಿ ಸರ್ ಅದ್ರ ಬಂದಿದ್ದವ್ರು ಇಲ್ಲಿ ಧಮಕಿ ಹಾಕಲ್ಕತ್ತಾರ ಸರ್ ರೈತರಿಗೆ. ಖಾತಾ ಕೊಟ್ಟರು ಯಾರು ಹಾಕ್ಯಾರಪ್ಪ ಧಮಕಿ? ಮತ್ತೆ ಅಂಗಡಿ ಹೋಗ್ತೀನಿ ಏನ್ ಆಟ ನಡೆಸಿರಿ? ಹಸಿರು ಶಾಲೆ ಹಾಕೊಂಡು ಅಂಗಡಿ ಮುಗಿಸ್ರಿ. ರೊಕ್ಕ ಹೆಚ್ಚು ಕೊಟ್ರೆ ಖಾತಾ ಕೊಡೋದು ಪ್ರತಿಭಟನೆ ವೇಳೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ರೈತರ ಅಹವಾಲು ಆಲಿಸಿ ಸೂಕ್ತ ಕ್ರಮದ ಭರವಸೆ ನೀಡಿದ ಬಳಿಕ ಪರಿಸ್ಥಿತಿ ಶಾಂತವಾಯಿತು. ಬಳಿಕ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೃಷಿಕ ಸಮಾಜದ ಸಭೆಯಲ್ಲಿ ರೈತರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಿತು. ಚರ್ಚೆ ಮಾಡೋಣ. ಇವತ್ತು ಚರ್ಚೆ ಮಾಡೋಕ್ಕೆ ನಿಮಗೆ ಸಭೆ ಕಟ್ಟಿದ್ದೀನಿ. ದಯವಿಟ್ಟು ಆ ಕ್ವಶನ್ ನಿಮಗೆ ಸಪೋರ್ಟ್ ಆಗಿ ನ್ಯಾನೋ
ಸರ್ ಡಿಎಪಿ ಜೋಡಿ ಲಿಂಕ್ ಇದ್ರೆ ಪುಸ್ತಕ ತರಗತಿ ಯಾವ ತರ ನಾವು ಕೇಳಿ ಆಡಿಯೋ ಮಾತಾಡಬೇಡಿ ಹೊರತುಪಡಿಸಿ ಯಾವುದೇ ಸರ್ ನೀವು ಸೇರ್ಪಡೆ ಸರ್ ನೀವು ಕನ್ಫ್ಯೂಸ್ ಮಾಡಬೇಡಿ ದಯವಿಟ್ಟು ಡಿಎಪಿ ಜೋಡಿ ನ್ಯಾಯಾಲಯ ಲಿಂಕ್ ಕೊಟ್ಟರೆ ಮಾತ್ರ ಪುದಿನ ಬರುತ್ತೆ ಅದು ಕ್ಲಿಯರ್ ಆಗಿ ಹೇಳ್ರಿ ನೀವು ಡಿಎಪಿ ಜೋಡಿ ಕಂಪಲ್ಸರಿ ನೀವು ಕಂಪಲ್ಸರಿ ತಗೋಬೇಕಂತ ಹೇಳಿ ಹೇಳಿ ಅದು ನೀವು ಕೂಡ ಪ್ರಚಾರ ಮಾಡಿ ಇವ್ರು ಕೂಡ ಪ್ರಚಾರ ಮಾಡಿ ಅದು ಯಾಕಂತಂದ್ರೆ ನೀವು ಮೂರು ಭಾರತದಲ್ಲಿ ಅದೇ ಬರ್ತದೆ ನೀವು ಹೇಳ್ತೀನಿ ಇದು ಹೊರತುಪಡಿಸಿ ನಾ ಕನ್ಫ್ಯೂಸ್ ಎಲ್ಲೂ ಮಾಡೋದು ಮಾಡ ಕನ್ಫ್ಯೂಸ್ ಮಾಡೋದು ಏನೂ ಆಗಲ್ಲ ಕನ್ಫ್ಯೂಸ್ ಆಗುತ್ತೆ ಸರ್ ನೀವು ಕನ್ಫ್ಯೂಸ್ ಮಾಡ್ಬೇಕಾದ್ರೆ ನಾ ಕನ್ಫ್ಯೂಸ್ ಆಗೋದಿಲ್ಲ ಕಂಪಲ್ಸರಿ ಏನಾಗ್ತದೆ ಸರ್ ನೀವು ಹೇಳೋದು ನಾ ಏನ್ ಹೇಳ್ತಾ ಇದೀನಿ ಅದು ಹೊರತುಪಡಿಸಿ ಯಾವಾಗೂ ಲಿಂಕ್ ಮಾಡೋದಿಲ್ಲ ಲಿಂಕ್ ಮಾಡ್ತಿದ್ರೆ ಸರ್ ಅದೇ ಎಲ್ಲರಿಗೂ ಡೌಟ್ ಸರ್ ಶೆಟ್ರಿಯಷ್ಟು ಇವ್ರು ಬಂದು ನಮ್ಮ ಕುಡ್ಲಿಲ್ಲ ಶೆಟ್ರಿ ಹೇಳ್ತಾರಪ್ಪ ಅಂತ ನಾವು ಅಂಗಡಿ ತೆಗೆದು ಏನು ಉಪಯೋಗ ಅದ ಎವ್ರಿಥಿಂಗ್ ಈಗ ಒಳ್ಳೆಯದು ಸೆಕೆಂಡ್ ಥಿಂಗ್ ನೀವು ಗುಂಡಾಗರ್ದಿ ಮಾಡಕತ್ತೀರಿ ನೀವು ಹೊಸ ಮಂದಿ ಗುಂಡಾಗಳು ಇದ್ದೀರಿ ನೀವು ಬೇನಾಮಿ ಗಳಿಸಿರಿ ಅವೆಲ್ಲ ಇವ್ರು ಏನು ಮಾತಾಡೋದು ಸರ್ ನಮ್ಗೆ ಸರ್ ಈಗ ಸ್ಟಾಕ್ ಸರ್ ವಿ ಆರ್ ಗಿವಿಂಗ್ ಸ್ಟಾಕ್ ನಾವು ಕೊಡಾತೀವಿ ಬಿಲ್ ಬೋರ್ಡ್ಸ್ ಕೊಡಾತೀವಿ ಕರೆಕ್ಟ್ ಬಿಲ್ ಕೊಡಾತೀವಿ MRP ನ ಕೊಡಾತೀವಿ ಅವರೇ ವೈದ್ಯ ಅದಾರಿ ಈಗ ನಾ ಎಲ್ಲ ಇಲ್ಲ ಈಗ 3 ಎಕರೆ ಹೊಲ ಇರ್ತಾರಣ್ಣ 15 ಚೀಲ ಕೊಡುವಂತ ನಾ ಏನ್ ಕೊಡಿ ಒಂದು 7 ಎಕರೆ ಒಂದು ಪಾಡಿತ್ತು 4 ಎಕರೆ ಒಂದು ಪಾಡಿತ್ತು ಒಂದು 6 ಎಕರೆ ಒಂದು ಪಾಡಿತ್ತು ನಾ ಏನು ಹೇಳ್ತೀನಿ ಅವ್ರು ಮೊದಲು ಮಾತಾಡ್ತಾರೆ DAP ಕ್ಲಿಯರ್ ಮಾಡ್ತಾರೆ DAP ಇವರೇ ಎರಡು ಅಂತ ಹೇಳಿದ್ರು ಯಾರು ಕಿರಣ್ ಹೇಳಿದ್ರು ಹೇಳಿದ್ರೆ ಏನಂದ್ರೆ ಇವ್ರು ಲೆಕ್ಕ ಮಾಡಿ ಹೇಳಿ ಆಯ್ತಪ್ಪ ಅವನಿಗೆ ಎಷ್ಟು 15 30 ಚಿಪ್ಪಿ ಏನಾದ್ರು ಅವ್ನು ಕೇಳಿದ್ರು 30 ಚಿಪ್ಪಿ ಬೇಡ ಎಷ್ಟು ಕೊಡ್ತಾರೆ ನೀವು ರೂಪಾಯಿದಾಗ ಅಷ್ಟು ಕೇಳೋದೇ ನಿಮ್ಗೆ ಲೆಕ್ಕ ಇತ್ತು ಇತ್ತು ಅಂದ್ರೆ ಕೊಡ್ರಿ ಇಲ್ಲ ಬ್ಯಾಡ ಅವನ್ನ ಹಿಂದೆ ಕಡೆ ಏನು ಬಂದ್ರಿ ಯಾ ಲೀಗ್ ತೊಂದರೆ ನಾನು ಇದು ಕೊಡ್ತೀನಿ ಏನಪ್ಪ ಅಂದ್ರೆ DAP ಕೊಡ್ತೀನಿ ಇವರೇ ಕೊಡ್ತೀನಿ ಇವಾಗ ಕೊಡಲ್ಲ ಆ ರೀತಿ ಏನಾದ್ರು ಬರ್ತೀನಿ ರಿಟೈರ್ ಏನಪ್ಪಲ್ಲಿ ಇವರೇನೆಲ್ಲ DAP ಇಲ್ಲ ಹೋಗು ಸಿಬ್ಬರಿಗೆ ಫೋನ್ ಮಾಡಿ ಹೇಳ್ತೀನಿ ಅವನಿಗೆ ಫೋನ್ ಮಾಡಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶಕ SH ಗಡಗಿಮನಿ, ಕೃಷಿಕ ಸಮಾಜದ ಅಧ್ಯಕ್ಷ ಮಲ್ಲೇಂದ್ರ ಡಾಂಗೆ, ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು.